ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹರ್ಷಪಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ನಾನು ಇವತ್ತು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಮಂದಾರಗಿರಿ, ತುಮಕೂರು ಹತ್ರ ಇರೋದು. ಗೈಸ್, ಹೋಗ್ಬೇಕು ಅಂತ ಲಾಸ್ಟ್ ವೀಕೆಂಡ್ ಅನ್ಕೊಂಡಿದ್ದು, ಬಟ್ ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ. ಹಂಗಾಗಿ ಈ ವೀಕ್ ಬಂದಿದ್ದೀನಿ, ಈ ಸಂಡೇ. ನೋಡೋಣ ಗೈಸ್ ಹೆಂಗಿದೆ ಅಂತ. ನಾನು ತುಂಬ ಕ್ಯೂರಿಯಾಸಿಟಿ ಆಗಿದ್ದೀನಿ, ಯಾಕಂದರೆ ನಾನು ತುಂಬ ಕಡೆ ಕೇಳಿದ್ದೀನಿ ಚೆನ್ನಾಗಿದೆ ಪ್ಲೇಸು ಅಂತ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಕರೆದಾಗಲೂ ನಾನು ಬರೋಕ್ಕಾಗಿರಲಿಲ್ಲ ಆ ಸಿಚುವೇಶನ್ಗಳಲ್ಲಿ. ಬಟ್ ಇವತ್ತು ಬಂದಿರೋದು ನನಗೂ ಖುಷಿ ಆಗ್ತಾ ಇದೆ. ಬನ್ನಿ ಗೈಸ್, ನಾನು ಒಬ್ಬನೇ ಏನು ಖುಷಿ ಪಡೋದು. ನಾನು ಆ್ಯಕ್ಚುಲಿ ಗೂಗಲೆಲ್ಲ ನೋಡಿದಾಗೆಲ್ಲ ಒಳ್ಳೊಳ್ಳೆ ರಿವ್ಯೂವೇ ಇತ್ತು. ಬನ್ನಿ, ನಾನು ಒಬ್ಬನೇ ಏನು ನೋಡೋದು ಗೈಸ್, ನಿಮಗೂ ತೋರಿಸ್ತೀನಿ, ನೀವು ನೋಡಿ ನೀವು ಖುಷಿ ಪಡಿ. ಹಂಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈಗ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇಲ್ಲಿ ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಇದೆ ಗೈಸ್. ಪಾರ್ಕಿಂಗ್ ಚಾರ್ಜಸ್ ಅಂತ ತಗೋತಾರೆ. ಈ ಪಾರ್ಕಿಂಗ್ ಚಾರ್ಜಸ್ಸು 10 ರೂಪೀಸ್ ಅಷ್ಟೇ. ಒಂದು ವೆಹಿಕಲ್ 10 ರೂಪೀಸ್ ಇದೆ. ಇಲ್ಲಿ ಏನು ಅಂತ ಇದೇನಿಲ್ಲ ಪಾಪ, ಯಾಕಂದರೆ ಅವರು ತುಂಬಾ ಪಾರ್ಕಿಂಗ್ ಅಂತ ವ್ಯವಸ್ಥೆ ಎಲ್ಲ ಮಾಡಿದಾಗ 10 ರೂಪಾಯಿ ಏನೇನು ದೊಡ್ಡ ಮ್ಯಾಟ್ರ್ ಅನ್ಸಲ್ಲ ಗೈಸ್. ನೋಡೋಣ ಬನ್ನಿ ಇವಾಗ ಯಾವ ಥರ ಇದೆ ಏನು ಅಂತ. ನಾನು ಯಾಕಂದರೆ ನನಗೆ ದೂರದಿಂದ ಕಾಣಿಸೋದಾಗಲೇ ಸ್ವಲ್ಪ ಎಕ್ಸೈಟ್ಮೆಂಟ್ ಅನ್ನಿಸ್ತು. ಬನ್ನಿ ಗೈಸ್, ನೋಡೋಣ ನಾವು ಒಂದ್ಸರಿ ಯಾವ್ಯಾವ ಥರ ಇದೆ, ಹೆಂಗಿದೆ, ಏನಿದೆ ಅಂತ ನಾವು ಒಂದ್ಸರಿ ನೋಡ್ಕೊಂಬರೋಣ. ಗೈಸ್, ಇವಾಗ ಫಸ್ಟು ಒಳಗಡೆ ಬಂದಿದ್ದೀನಿ. ಒಳಗಡೆ ಬಂದು ಫಸ್ಟು ನೋಡಿ, ಅಲ್ಲಿ ಎಂಟ್ರೆನ್ಸ್ ಬರುತ್ತೆ ಗೈಸ್. ಅಲ್ಲಿ ಎಂಟ್ರೆನ್ಸ್ ಬರುತ್ತೆ, ಅಲ್ಲಿ ಬಂದು ಟಿಕೆಟ್ ತಗೋಬೇಕು. ಫಸ್ಟು ಟಿಕೆಟ್ ತಗೊಂಡು ಆಮೇಲೆ ಮಿಕ್ಕಿದ್ದು ಉಳಿದಿದ್ದು ವ್ಯೂ ಪಾಯಿಂಟ್ಗಳೆಲ್ಲ ನೋಡ್ಬೋದು. 10 ರೂಪಾಯಿ ಟಿಕೆಟ್ ಅಷ್ಟೇ. ತಗೊಂಡಾದ್ಮೇಲೆ ಗೈಸ್, ಫಸ್ಟು ನಮ್ಮ ಕಣ್ಣಿಗೆ ಅಂತ ಕಾಣಿಸೋದು, ಕರೆಕ್ಟಾಗಿ ಕಣ್ಣೆದುರಿಗೆ ಅಂತ ಬರೋದು ಇದೆ. ಇದು ನೋಡಿಕೊಂಡು ನೆಕ್ಸ್ಟು ಗೈಸ್, ನೋಡಿದ್ರಲ್ಲ ಹೆಂಗಿದೆ ಇದೆಲ್ಲ. ಗೈಸ್ ನೋಡಿ, ಇವರೇ ಜೈನ ಮಹಾವೀರರು. ಆ್ಯಕ್ಚುಲಿ ಎಲ್ಲರೂ ಸ್ಕೂಲ್ ಟೈಮಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ನೋಡಿರ್ತೀರ, ಕೇಳಿರ್ತೀರ ಕೂಡ. ಜೈನ ಮಹಾವೀರ ಬಗ್ಗೆ ಒಂದು ಪಾಠನೇ ಇದೆ. ಬಟ್ ಈ ಪ್ಲೇಸ್ ಅಂತೂ ಮಾತ್ರ ನಿಜ ಸಖತ್ತಾಗಿ, ಯಾರು ನಿರ್ಮಾಣ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಮಾಡಿದ್ದಾರೆ ಗೈಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಮತ್ತು ಈಗೊಂದು ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ ಗೈಸ್, ಇಲ್ಲಿ ನನಗೆ ಆ್ಯಕ್ಚುಲಿ ಗೂಗಲಲ್ಲಿ ನಾನು ನೋಡಿದ ರೀತಿನೇ ಬೇರೆ, ಬಟ್ ಇವಾಗ ಇಲ್ಲಿ ನಾನು ನೋಡ್ತಾ ಇರೋ ರೀತಿನೇ ಬೇರೆ. ಬಟ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಒಳಗಡೆ ಹೋಗಿ ನೋಡೋಣ ಗೈಸ್ ಫಸ್ಟ್ ಹೇಗಿದೆ ಅಂತ. ಯಾಕಂದರೆ ನಾನು ಗೂಗಲಲ್ಲಿ ನೋಡಿದ್ದು ಚೆನ್ನಾಗಿತ್ತು, ಬಟ್ ಇಲ್ಲೂ ಚೆನ್ನಾಗಿದೆ. ಬಟ್ ಒಳಗಡೆ ಹೋಗಿ ನೋಡೋಣ, ಎಕ್ಸ್ಪೆರಿಮೆಂಟ್ ಮಾಡೋಣ ಒಂದ್ಸರಿ. ಓಕೆ ಗೈಸ್.
ಗೈಸ್ ಈಗ ಒಳಗಡೆ ಹೋಗಿದ್ದು ಬಂದೆ. ಒಳಗಡೆ ಕ್ಯಾಮ್ರಾಗಳನ್ನ ಅಲೋ ಮಾಡಲ್ಲ ಗೈಸ್. ಬಟ್ ನಾನು ನಿಜ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಸಾಕಾಗಿದೆ. ಮಹಾವೀರರು ಜನನದಿಂದ ಹಿಡಿದು ಅವ್ರ ಮರಣದವರೆಗೂ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದ್ರ ಬಗ್ಗೆ ಅಂದರೆ ಗೈಸ್, ನನಗಂತೂ ನಿಜ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗೈಸ್, ನಿಜವಾಗ್ಲೂ ಅದನ್ನ ನೋಡಿ ನನಗೆ. ಗೈಸ್ ಎಂಟ್ರೆನ್ಸ್ ಮುಗಿಸ್ಕೊಂಡು ನಾನು ಸೀದಾ ಮೆಟ್ಲು ಕಡೆ ನೋಡಿದೆ ಗೈಸ್. ಬಟ್ ತುಂಬ ಈಸಿ ಇದೆ, ಹತ್ಬಿಡೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅದಷ್ಟು ಈಸಿ ಅಲ್ಲ ಅಂತ ನನಗೆ ಆ್ಯಕ್ಚುಲಿ ಮೇಲೆ ಹೋಯ್ತಾನೆ ಗೊತ್ತಾಗಿತ್ತು. ಇದೊಂದು ಮ್ಯಾಕ್ಸಿಮಮ್ ಒಂದು 300 ಬಿಲೋ 300 ಸ್ಟೆಪ್ಸ್ ಇರ್ಬೋದೇನೋ ಅನ್ಕೊಂಡಿದ್ದೆ. ಬಟ್ ಇಷ್ಟು ನತ್ತಕ್ಕೆ ನಾನು 6th ಟೈಮ್ ಕುಂತ್ಕೊಂಡು ರೆಸ್ಟ್ ತಗೊಂಡು ತುಂಬ ಅಂದರೆ ತುಂಬ ಕಷ್ಟ ಅಂತೂ ಆಯಿತು, ಇಲ್ಲ ಅಂತಲ್ಲ ಗೈಸ್. ನಾನು ಕೂಡ ಎದ್ದು ಇಲ್ಲಿಂದ ಮತ್ತೆ ಕುಂತಿದ್ದು, ಮತ್ತೆ ಎದ್ದು ಮತ್ತೆ ನಡೆಯೋಕ್ಕೆ ಶುರು ಮಾಡಿದೆ. ಬಟ್ ತುಂಬ ಅಂದರೆ ತುಂಬಾ ಸುಸ್ತಾಗೋಗಿದೆ ಗೈಸ್. ಆಗ್ತಾಯಿಲ್ಲ ಅಲ್ಲಿ ಎಷ್ಟು ಅಂತ ಕೂತ್ಕೊಳ್ಳಿ, ಎಷ್ಟು ಅಂತ ಇದು ಮಾಡಲಿ. ಆ್ಯಕ್ಚುಲಿ ಒಂದು 20 ಮಿನಿಟ್ಸ್ ರಿಲೀಫ್ ಮಾಡೋದು ನನ್ನ ಕೈಲಿ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ತುಂಬ ಜನಗಳು ಬಂದಿದ್ದಾರೆ, ವಯಸ್ಸಾದವರೆಲ್ಲ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಎಲ್ಲ ಹೆಂಗೆ ಗೊತ್ತಾ ಇದ್ದಾರಪ್ಪ. ಬಟ್ ತುಂಬ ಜನ ಕುಂತು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಾರು ಜಾರುಬಂಡೆ ಜಾಡ್ತಾ ಇದ್ದಾರೆ. ಬಟ್ ಗೈಸ್ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಗೈಸ್, ನಿಜ. ಗೈಸ್ ಇಲ್ಲಿ ಒಳಗಡೆ ಹೋಗೋಕೆ ಎಂಟ್ರೆನ್ಸು, ಇಲ್ಲಿ ರೈಟ್ ಸೈಡಲ್ಲಿ ಸ್ಲಿಪ್ಪರ್ ಶಾಪ್ ಇರುತ್ತೆ, ಸ್ಲಿಪ್ಪರ್ದು ಇಡೋಕ್ಕೆ ಇದಿರುತ್ತೆ. ಮತ್ತು ಇಲ್ಲಿ ಒಳಗಡೆ ಹೋದ್ಮೇಲೆ ಮತ್ತೆ ಟಿಕೆಟ್ ತೊಗೋಬೇಕು ಗೈಸ್. ಇಲ್ಲಿ ಹೋಗೋಕ್ಕೂ ಮಾಮೂಲಿ ಸೇಮ್ 10 ರೂಪೀಸೇನೆ. ಅಲ್ಲಿ ಹೋಗೋಕ್ಕೂ ಕೂಡ ನಾವು 10 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಬೇಕು ಲೆಫ್ಟಲ್ಲಿ. ಇಲ್ಲಿಂದ 10 ರೂಪಾಯಿ ಟಿಕೆಟ್ ತೊಗೊಂಡಾದ್ಮೇಲೆ ಸೀದಾ ಒಳಗಡೆ ಬಿಡ್ತಾರೆ ಗೈಸ್. ಅಲ್ಲಿ ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೊಗೊಂಡಾದ್ಮೇಲೆ ಸೀದಾ ಒಳಗಡೆ ಹೋಗ್ಬೋದು ಗೈಸ್, ಆರಾಮಾಗಿ ಗೈಸ್. ನಾನು ಏನಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಕೆಳಗಡೆ ಅಷ್ಟು ಪ್ಲೇಸ್ಗಳನ್ನ ಅಷ್ಟೊಂದು ಇದನ್ಸಿಲ್ಲ. ಬಟ್ ಇಲ್ಲಿ ಮೇಲ್ಗಡೆ ಬಂದಾಗಂತ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ನಿಜ ಗೈಸ್, ನಾನು ಆ್ಯಕ್ಚುಲಿ 3 ರೌಂಡ್ ರನ್ ಮಾಡಿದ್ದೀನಿ ಇದನ್ನೆಲ್ಲ ನೋಡ್ಕೊಂಡೆ. ಬಟ್ ತುಂಬ ಅಂದರೆ ತುಂಬಾ ಸಾಕಾಗಿದೆ ಗೈಸ್ ಇಲ್ಲೆಲ್ಲ ಮೇಲ್ಗಡೆ. ಬಟ್ ನಾನೊಂದು ಸಜೆಸ್ಟ್ ಮಾಡೋದು, ಬಂದರೆ ಈ ಪ್ಲೇಸ್ನ ಮಾತ್ರ ಯಾರೂ ಬೆಟ್ಟ ಹತ್ತಕ್ಕಾಗಲ್ಲ ಅಂತಾರೆ ಇದು ಮಾಡ್ಕೋಬೇಡಿ. ಹತ್ತಾದ್ಮೇಲೆ ಸ್ವರ್ಗನೇ ಇದೆ ಅನ್ನೋದನ್ನು ಮಾತ್ರ ಮರಿಬೇಡಿ ಗೈಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿ, ನನಗೆ ತುಂಬ ಇಷ್ಟ ಆಯಿತು ನಿಜ. ಆ ಮಹಾವೀರರು ಕೂತಿದ್ದಂಥದ್ದು ಇಷ್ಟು ಜನ ಕೂತು ಅದನ್ನು ಈ ಥರ ಎಲ್ಲ ಮಾಡಿದಾರಲ್ಲ, ನಿಜಾಗ್ಲೂ ಅವ್ರಿಗೆ ತುಂಬಾ ಗ್ರೇಟ್ ಅಂತಲೇ ಹೇಳ್ತೀನಿ. ನೋಡಿ ಇಲ್ಲೊಬ್ರು ನಿಂತು ಅವರನ್ನು ಏನೋ ಕೇಳ್ತಾ ಇರೋದು, ಕೈ ಮುಗಿತಾ ಇರೋದು ಇರಬೇಕು ಆ್ಯಕ್ಚುಲಿ ಇದು. ನೋಡಿ ಊರಿನ ಜನ ಎಲ್ಲ ಅಲ್ಲಿ ಸೇರಿರುವಂಥದ್ದು. ಆ ಮರ ಗೈಸ್ ಅದು ಒರಿಜಿನಲ್ ಮರ ಅಲ್ಲ ಆ್ಯಕ್ಚುಲಿ, ಅದನ್ನು ಕೂಡ ಇದೇ ಥರ ಮಾಡಿ ಇಟ್ಟಿರೋದು ಆ ಮರ. ಬಟ್ ಆ ಮರ ನೋಡಿ ನಾನು ತುಂಬ ಇಂಪ್ರೆಸ್ ಆಗೋದು, ಯಾಕಂದರೆ ಅಷ್ಟು ಚೆನ್ನಾಗಿ ಆ ಮರನ ಮೇಲ್ಗಡೆ ತಗೊಂಡು ಮಾಡಿದಾರಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅದು ಗೈಸ್. ನೋಡಿ ಈ ಕಡೆ ಎಲ್ಲ ಸ್ವಲ್ಪ ಜನ ಆದರೆ ಇನ್ನು ಈ ಕಡೆ ಸ್ವಲ್ಪ ಜನ, ಈ ಕಡೆ ಸ್ವಲ್ಪ ಜನ ಆಯಿತು ಅಂತ ಅಂದರೆ ಇನ್ನು ನೆಕ್ಸ್ಟು ಈಗ ನಾನು ತೋರಿಸಿದ್ದು ನಿಮ್ಗೆ ಅರ್ಧ ಪೋರ್ಷನ್ನು, ಇನ್ನೂ ಅರ್ಧ ಪೋರ್ಷನ್ ಬಾಕಿ ಇದೆ. ಅದು ಅರ್ಧ ಪೋರ್ಷನ್ ಆದಮೇಲೆ ಇದು ನೆಕ್ಸ್ಟ್ ಲೆವೆಲ್ ಪೋರ್ಷನ್, ಇನ್ನೂ ಫಂಡ್ ಆಫ್ ಇದು. ಬಟ್ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೊಬ್ಬರು ಏನೋ ಬೇಡ್ತಾ ಇದ್ದಾರೆ ಅಲ್ಲಿ. ಆ್ಯಕ್ಚುಲಿ ಆ ಜಿರಾಫೆ ಮಾಡಿದಾರಲ್ಲ ಅದು ಅದು ಈ ಥರ ಪ್ಲೇಸ್ನ ನೋಡಬೇಕು ಈ ವೆದರಲ್ಲಿ. ತುಂಬ ಟಾಪಿಗೆ ಬಂದಮೇಲೆ ಅಲ್ಲಿ ಫುಲ್ ವೆದರ್ ಕಾಣಿಸುತ್ತಲ್ಲ, ನಮ್ಮ ನೇಚರ್ ಲೆವೆಲೇ ಬೇರೆ ಅಂತ ನಮ್ಗೆ ಅನಿಸ್ಬಿಡುತ್ತಾಗ. ಯಾಕಂದರೆ ಆ ತಣ್ಣ ಗಾಳಿ ಬೀಸ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಹೆಂಗಂದರೆ, ನನಗೆ ಆ ಮರ ನೋಡಿ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ನಾನು ಆ್ಯಕ್ಚುಲಿ. ನೋಡಿ ಅಲ್ಲಿ ಚಿರತೆ ಇದೆ, ಆ ವಿಧ ಪ್ರಾಣಿಗಳು ಕೂಡ ನೋಡಿ. ಸರ್ವಧರ್ಮರು ಒಂದೇ ಅನ್ನೋದನ್ನು ಯಾರಿಗೇ ಆಗಲಿ ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು. ಅದಾದಮೇಲೆ ನೆಕ್ಸ್ಟ್ ಬರೋದೇ ಇದೆ ಆ್ಯಕ್ಚುಲಿ ಹಬ್ಬ ಅವರು ಫೆಸ್ಟಿವಲ್ದೇನೋ ಇರಬೇಕು ಅಂದ್ಕೋತೀನಿ. ನೆಕ್ಸ್ಟು ಅವರ ಶಿಷ್ಯಂದರು ಪ್ರಾರ್ಥನೆ ಮಾಡ್ತಾ ಇರೋದು ಅಂಥದ್ದು ಇರಬೇಕಿದು. ಅದೇ ಅವರು ಸ್ವಾಮಿಗಳಾಗುವಂಥವ್ರು.
ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಆ ಕಡೆ ಎಲ್ಲ ಜೆಂಟ್ಸ್ ಆಗಿತ್ತು, ಇವಾಗ ಈ ಕಡೆ ಲೇಡೀಸು. ಅಂದರೆ ಲೇಡೀಸ್ ಸಪ್ರೇಟು ಜೆಂಟ್ಸ್ ಸಪ್ರೇಟ್ ಮಾಡಿರೋದು. ಬಟ್ ಮಾಡಿರೋ ಕಲಾವಿದ್ರಿಗಂತೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ. ಈ ಥರ ಮಾಡಬೇಕಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನೋಡಿ ಆ ಕಡೆ ಎಲ್ಲ ಒಂದು ಪಂಥ, ಈ ಕಡೆ ಎಲ್ಲ ಒಂದು ಪಂಥ. ನಿಜ ನನಗಂತೂ ತುಂಬಾ ಇಷ್ಟ ಆಯ್ತು ಇದೆಲ್ಲ. ಓಕೆ ಗೈಸ್, ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಭಗವಾನ್ ಮಹಾವೀರ್ ಸ್ವಾಮಿ ಹೊಸ